ಗುಡ್ ಮಾರ್ನಿಂಗ್. ಇವರಿಂದ ನಾನು ಒಂದು ತಿಂಗಳಿಂದ ನಾನು ಟ್ರೈನಿಂಗ್ ತಗೊತಿದ್ದೀನಿ. ಲಾಟ್ ಆಫ್ ಎಕ್ಸ್ಪೀರಿಯನ್ಸ್, ಹೆಂಗೆ ಗೇರು ಹೆಂಗೆ ಚೇಂಜ್ ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು, ಕ್ಲಚ್ ಯಾವ ರೀತಿ ಮೂವ್ಮೆಂಟ್ ಮಾಡಬೇಕು, ಗೇರ್ ಯಾವ ರೀತಿ ಇದು ಮಾಡಬೇಕು ಅಪ್ಲೈ ಮಾಡಬೇಕು, ಎಕ್ಸ್ಲೀಟ್ರ್ ಯಾವ ರೀತಿ ಅಪ್ಲೈ ಮಾಡಬೇಕು, ಸ್ಟೇರಿಂಗ್ ಯಾವ ರೀತಿ ಇಡಬೇಕು, ಯಾವ ರೀತಿ ಟರ್ನ್ ಮಾಡಬೇಕು, ಆಲ್ ಮೈನರೇ ನನಗೆ ಮುಂಚೆ ನನಗೆ ಭಾಳ ದೊಡ್ಡದ ಥರ ಇತ್ತು. ಈಗ ಲಾಸ್ಟ್ 1 ಮಂತಿಂದ ಎವ್ರಿಥಿಂಗ್ ಈಸಿ, 99-100% ಅಂತ ತಿಳ್ಕೊಳ್ಳಿ. ನಾನು ಪರ್ಫೆಕ್ಟ್ ಆಗಿದ್ದೀನಿ. ನಾನು ಒಬ್ಬನೇ ಬೇಕಾದ್ರೆ ಇಂಡಿವಿಜುವಲ್ ಆಗಿ ಹೋಗ್ಬೋದು, ಆ ಥರ ಟ್ರೈನ್ ಅಪ್ ಮಾಡಿದ್ದಾರೆ ನನಗೆ. ತುಂಬಾನೇ ಇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಇವರಿಗೆ. ನಾನು ಡ್ರೈವಿಂಗ್ ಸ್ಕೂಲಿಗೆ 2 ಡ್ರೈವಿಂಗ್ ಸ್ಕೂಲಿಗೆ ಹೋಗಿದ್ದೆ, ಅಷ್ಟು ಎಕ್ಸ್ಪೀರಿಯನ್ಸ್ ಅಷ್ಟು ಟ್ರೈನ್ ಅಪ್ ಆಗಲಿಲ್ಲ. ನನಗೂ ತುಂಬ ಭಯ ಆಯಿತು, ಸೀಟಲ್ಲಿ ಕೂರ್ಲಿಕ್ಕೇನೆ ಭಯ ಇರ್ತಿತ್ತು. ಒಂಥರ ಏನೋ ಎದೆಯಲ್ಲಿ ಏನೋ ಭಾರ ಇಟ್ಕೊಂಡು ಕೂತ್ಕೊಳ್ಳೋ ಥರ ಇತ್ತು. ಅದನ್ನ ಇವರು ಎವ್ರಿಥಿಂಗ್ ಕೊಲಾಪ್ಸ್ ಮಾಡಿಬಿಟ್ಟಿದ್ದಾರೆ. ಈಗೇನಿಲ್ಲ, ಆರಾಮಾಗಿ ಕುತ್ಕೊಂಡು ನಾನೇ ಬೆಳಿಗ್ಗೆ ಇವ್ರು ಬರೋಕ್ಕಿಂತ ಮುಂಚೆ ನಾನೇ ಒಂದು ರೌಂಡ್ ಹೋಗ್ಬಿಟ್ಟು ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಆಮೇಲೆ ಇವ್ರು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಅಷ್ಟು ಇವರು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ ಇವರಿಗೆ. ಚಾರ್ಜಸ್ ಹೆಂಗೆ ಸರ್, ಪರವಾಗಿಲ್ವಾ ನಿಮಗೆ? ಚಾರ್ಜಸ್ ಬಗ್ಗೆ ಏನು ಇದು ಕಡಿಮೆನೇ ಸರ್. ಇದು ಇಷ್ಟು ಹೇಳ್ಕೊಡೋದಕ್ಕೆ ಚಾರ್ಜಸ್ ನಾನು ಅಲ್ಲಿ ಕೊಟ್ಟಿರೋದು ವೇಸ್ಟು, ಇಲ್ಲಿ ಕೊಟ್ಟಿರೋದೇ ತುಂಬಾ. ಇನ್ನು ಎಷ್ಟು ಕೊಟ್ಟರು ಕಡಿಮೆನೇ ಇದಕ್ಕೆ. ಅದ್ರ ಬಗ್ಗೆ ಏನು ಚಾರ್ಜಸ್ ಬಗ್ಗೆ ಡೋಂಟ್ ವರಿ, ಇವರು ಆ ಚಾರ್ಜಸ್ಗೆ 100%